ನಮಸ್ಕಾರ. ನನ್ನ ಹೆಸರು ರಂಜಿತ್ ಕುಮಾರ್, ಗಾರ್ಮೆಂಟ್ಸ್ ಲೇಬರ್ ಯೂನಿಯನ್ ಪ್ರೆಸಿಡೆಂಟ್, ಕರ್ನಾಟಕ ಸ್ಟೇಟ್ ಪ್ರೆಸಿಡೆಂಟ್ ಆಗಿದ್ದೀನಿ. ಆದರೂ ಮದರ್ ದಾಸ ಟ್ರಸ್ಟ್ ಪ್ರೆಸಿಡೆಂಟ್ ಆಗಿ ಡಿಸ್ಟಿಕಲ್ಲಿದ್ದೀನಿ ನಾನು. ಬಟ್ ನಾನು ಕೇಳ್ಕೊಳ್ಳೋದು ಏನಂದರೆ, ಈ KGF ಇರೋದು ಸಿವಿಲ್ ಹಾಸ್ಪಿಟ್ಲು. ಯಾವ ಡಾಕ್ಟ್ರು ನೋಡಿದ್ರು ಬರೀತಾರೆ ಪಲ್ಲವಿ ಮೆಡಿಕಲ್ಗೆ ಮಾತ್ರ ರೆಫರ್ ಮಾಡ್ತಾರೆ. ಈ ಮಾತ್ರೆ ತಗೊಳ್ಳಿ, ಇಂಜೆಕ್ಷನ್ ತಗೊಳ್ಳಿ ಅಂತ ಕಳಿಸ್ತಾರೆ. ಬಟ್ ಹಾಸ್ಪಿಟಲ್ ಮೆಡಿಕಲ್ ಮಾತ್ರ ಏನು ಇಲ್ವಾ? ಗೌರ್ಮೆಂಟು ತಿಂಗಳಾಗಿ ಇಷ್ಟೊಂದು ಟ್ಯಾಬ್ಲೆಟ್ಸು, ಇಷ್ಟೊಂದು ಗ್ಲುಕೋಸು, ಇಷ್ಟೊಂದು ಮೆಡಿಸಿನ್, ಇಷ್ಟೊಂದು ಇಂಜೆಕ್ಷನ್ ಎಲ್ಲ ಕಳಿಸ್ತಾರೆ. ಆದರೆ ಎಷ್ಟೋ ಜನಕ್ಕೆ ಯೂಸ್ ಮಾಡ್ತಾರೆ. ಒಂದು ಲೆಕ್ಕಾಚಾರ ಇದೆಯಾ ಇಲ್ಲ ಸುಮ್ಮನೆ ಮಾರಾಕ್ತೀರಾ? ಈ ಡಾಕ್ಟರ್, ಸಿವಿಲ್ ಹಾಸ್ಪಿಟಲ್ ಡಾಕ್ಟರ್, ಮೈನ್ ಡಾಕ್ಟರ್ ಯಾರು ಇರೋದು? ಸುರೇಶ್ ಕುಮಾರ್. ಅವ್ರ ಮೇಲೆ ಆಲ್ರೆಡಿ ನಾನು 1 ವರ್ಷ ಮುಂಚೆನೇ, ಬಿಫೋರ್ MP ಎಲೆಕ್ಷನ್ ಮುಂಚೆನೇ ಎಲೆಕ್ಷನ್ ಹಾಕಿದ್ದೆ ನಾನು. ಅವ್ರ ಮೇಲೆ ಇನ್ನೂ ಆಕ್ಷನ್ ತಗೊಂಡಿಲ್ಲ. ಯಾವ ಅಡ್ಜಸ್ಟ್ಮೆಂಟಲ್ಲಿ ಅವ್ರು ಕೆಲಸ ಮಾಡ್ತಾರೆ? ಅವ್ರಿಗೆ ಅಧಿಕಾರಿಗಳು ಯಾರು ಸಪೋರ್ಟ್ ಮಾಡ್ತಾರೆ? ಅವ್ರ ಮೇಲೆ ಇಮಿಡಿಯೇಟ್ಲಿ ಆಕ್ಷನ್ ತಗೋಬೇಕು. ತಗೊಂಡಿಲ್ಲ ಅಂದರೆ ಹೆಲ್ತ್ ಮಿನಿಸ್ಟರ್ ದಿನೇಶ್ ಗುಂಡೂರಾವ್ ಹತ್ರ ನಾನು ಡೈರೆಕ್ಟಾಗಿ ಹೋಗ್ತೀನಿ. ನಾಳೆ ಬೆಳಿಗ್ಗೆ 10 ಗಂಟೆ ಅವ್ರನ್ನ ಮೀಟ್ ಆಗ್ತಾ ಇದ್ದೀನಿ ನಾನು. ಅಲ್ಲ, DK ಸೂಪರ್ ಡೆಪ್ಟಿ CM ಮೀಟ್ ಮಾಡ್ತೀನಿ, ಶಿವಕುಮಾರ್ ಅಣ್ಣನ ಮೀಟ್ ಮಾಡ್ತೀನಿ, CM ಸಿದ್ದರಾಮಯ್ಯನ ಮೀಟ್ ಮಾಡ್ತೀನಿ. ಈ ಪ್ರಾಬ್ಲಮ್ ಊರಲ್ಲಿ ದೊಡ್ಡದಾಗಿ ಆಗ್ಬಿಟ್ಟಿದೆ. ಪ್ರಾಣ ಗ್ಯಾರಂಟಿ ಇಲ್ಲ. ಒಂದು MRI ಸ್ಕ್ಯಾನ್ ಮಿಷನ್ ಹಾಕಿ ಅಂತ ಹೇಳ್ಬಿಟ್ಟು ಸುಮಾರು 5 ವರ್ಷ ನಾನು ಕೇಳ್ತಾ ಇದ್ದೀನಿ. ಇವ್ರು ಹಾಕಕ್ಕೆ ಹೋಗ್ತಿಲ್ಲ. ಇಡೀ ಇಂಡಿಯಾದಲ್ಲಿ KGF ಕೋಲಾರ ಗೋಲ್ಡ್ ಫೀಲ್ಡ್ ಅಂತ ಗೊತ್ತಿಲ್ಲ ಜನಗಳೆಲ್ಲರಿಗೂ ಗೊತ್ತಿದೆ. ಈ ಊರಲ್ಲಿ ಒಂದು ಕ್ಯಾನ್ ಮಿಷನ್ ಹಾಕಕ್ಕೆ ಹೋಗ್ತಿಲ್ಲ. ದೊಡ್ಡದ ಹಾಸ್ಪಿಟಲ್ ಕಟ್ಬಿಟ್ರೆ ಸಾಕಾ? ಹಾಸ್ಪಿಟಲ್ಗೆ ಬೇಕಾದ್ರೆ ಇಂಪಾರ್ಟೆಂಟ್ ಏನು? MRI ಸ್ಕ್ಯಾನ್ ಮಿಷಿನು ಐಸು ಅಂತ ಹೇಳ್ಬಿಟ್ಟು ಬಿಲ್ಡಿಂಗ್ ಕಟ್ಟಿದ್ರೆ ಬಿಲ್ಡಿಂಗ್ ಖಾಲಿ ಇದೆ. ಅಲ್ಲಿ ಮಿಷಿನಲ್ಲಿ ಬಂದಿದೆ, ಇಲ್ಲವನ್ನ ಹಾಕಿಲ್ಲ. ಯಾಕೆ? ದಿನೇಶ್ ಗುಂಡೂರಾವ್ ಒಂದು 1 ಇಯರ್ಸ್ ಬ್ಯಾಕ್ ಬಂದರು. ಯಾವುದು ಆಕ್ಷನ್ ರೂಮ್ ಓಪನ್ ಮಾಡೋಕ್ಕೆ ಬಂದಿರೋದು. ಅವಾಗ ನಾನು ಮೆಮೊ ಆರ್ಡರ್ ಇಶ್ಯೂ ಮಾಡಿದ್ದೀನಿ. ಕೊಡಬಾಣ ವ್ಯಕ್ತಿಗಳ ನನಗೆ ವಾಪಸ್ ಮಾಡಿ ನನಗೆ ತಳ್ಳಿದ್ರು. ಆದರೂ ಅವ್ರ ಕೈಲಿ ನಾನು ಕೊಟ್ಟಿದ್ದೀನಿ. ಈ ಹಾಸ್ಪಿಟ್ಲಿಗೆ ಇಮಿಡಿಯೇಟ್ಲಿ KGF ಕೋಲಾರಲ್ಲಿ ಸುಮಾರು ಜನಗಳು ಸಾಯ್ತಾ ಇದ್ದಾರೆ. ಕೆಲಸ ಇಲ್ಲ, ಡೈಲಿ ಟ್ರಾವೆಲ್ ಮಾಡ್ತಾರೆ. ಬೆಂಗಳೂರು ಟು KGF ಸುಮಾರು 25,000 ಜನಗಳಿಗೆ ಡೈಲಿ ಕೆಲಸ ಮಾಡ್ತಾರೆ, ಅಪ್ ಆ್ಯಂಡ್ ಡೌನ್ ಮಾಡ್ತಾರೆ. ಅವ್ರು ಹೋಗ ಒಂದು ಹಾಸ್ಪಿಟ್ಲ್ ಇಲ್ಲ, ಕುಡಿಯೋಕ್ಕೆ ನೀರಿನಿಲ್ಲ. ಬ್ಯಾತ್ ಬೆಂಗಳೂರು ನೀರು ಬಿಡಬೇಕು, ಆ ನೀರನ್ನು ಬಿಟ್ಟಿಲ್ಲ. ವಾಟರ್ ಟ್ಯಾಂಕ್ ಒಂದು ಬೆಂದಿಗೆ 5 ರೂಪಾಯಿ 6 ರೂಪಾಯಿ ಕೊಟ್ಟು ನೀರು ಕುಡಿತಾ ಇದ್ದೀವಿ. ಕೆಲಸ ಇಲ್ಲ, ನೀರಿನೆಲ್ಲ. ಈ ಊರಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡೋಕೆ ಒಂದು ರೋಡು ಲೈಟ್ ಹಾಕ್ಬಿಟ್ರೆ ಸಾಲ್ವ್ ಆಗುತ್ತಾ? ಒಟ್ಟಿಗೆ ಏನು ಬೇಕಾಯಿತು ಕೆಲಸ ಮಾಡೋಕ್ಕೆ? ಕೆಲಸ ಕೊಡಿ ಸ್ವಾಮಿ ಅಂತ ಕೇಳ್ತಾ ಇರೋದು. ಫ್ಯಾಕ್ಟ್ರಿ ಇನ್ನೂ ಓಪನ್ ಮಾಡೋ ಇಂಡಸ್ಟ್ರಿಯಲ್ಲಿ ಬರ್ತದೆ, ಅದು ಬರ್ತದೆ, ಬೇರೆ ಕತೆ ಹೇಳ್ತಾರೆ ಬಿಟ್ಟರೆ ಇನ್ನೂ ಯಾವುದು ನಡೆದಿಲ್ಲ. ಇದೆಲ್ಲ ಮಾಡಬೇಕಾದ್ರೆ ಯಾರು ಬರಬೇಕು? ದೊಡ್ಡ ವ್ಯಕ್ತಿಗಳು ತಲೆಗೆ ಹಾಕಲೇಬೇಕು. ಅದಕ್ಕೋಸ್ಕರ ಹೇಳಿದ್ರೆ, ಯಾವಾಗ ನೋಡಿ ಹಾಸ್ಪಿಟ್ಲ್, ಸಿವಿಲ್ ಹಾಸ್ಪಿಟ್ಲ್ ಹೋದ್ರೆ ಒಂದೇ ಹೇಳೋದು, ಪಲ್ಲವಿ ಮೆಡಿಕಲ್ ಮಾತ್ರೆ ತೊಗೊಳ್ಳಿ, ಪಲ್ಲವಿ ಮೆಡಿಕಲ್ ಇಂಜೆಕ್ಷನ್ ತೊಗೊಳ್ಳಿ, ಪಲ್ಲವಿ ಮೆಡಿಕಲ್ ಇದು ಗ್ಲುಕೋಸ್ ತೊಗೊಳ್ಳಿ. ಬೇರೆ ಪಲ್ಲವಿ ಮೆಡಿಕಲ್ಗೂ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಏನು ಸಂಬಂಧ ಇದೆ? ಇವ್ರು ಮಾಮನ್ ಮಣಿನಾ? ಡಾಕ್ಟ್ರಿಗೆ ಏನು ಅಲಕ್ಷ್ಯ ಇಲ್ವಾ? ಮೈನ್ ಡಾಕ್ಟ್ರ್ ಯಾರು? MO ಯಾರು? ಅಲ್ಲಿ ಮೆಡಿಕಲ್ MO ಯಾರು? ಏನು ಗ್ಯಾಣಕ್ಕೆ ನೋಡಿರಲ್ವಾ? ಡೈಲಿ ಅಪ್ಡೇಟ್ ಫೈಲ್ ನೋಡಲ್ವಾ? ಒಂದು ದಿವಸಕ್ಕೆ ಎಷ್ಟೋ ಟ್ಯಾಬ್ಲೆಟ್ ಯೂಸ್ ಮಾಡ್ತೀವಿ, ಎಷ್ಟೋ ಇಂಜೆಕ್ಷನ್, ಎಷ್ಟೋ ಬೆಡ್ ರನ್ನಿಂಗ್ ಇದೆ, ಎಷ್ಟೋ ಬೆಡ್ಗೆ ಸ್ಟಾಪ್ ಇದೆ, ಅಕೌಂಟಬಲ್ ನೋಡೋಕೆ ಹೋಗ್ತಿಲ್ವಾ? ಇವ್ರು ಫಾಲೋ ಮಾಡಬೇಕಾ ಬೇಡವಾ? ಎಷ್ಟೋ ಡಾಕ್ಟರ್ ಅಪಾಯಿಂಟ್ಮೆಂಟ್ ಆಗಿ ಒಳಗಡೆ ಇದ್ದಾನೆ, ಎಷ್ಟೋ ಆಬ್ಸರ್ನಲ್ಲಿ ಇದ್ದಾನೆ, ಎಷ್ಟೋ ನರ್ಸ್ಗಳು ಬರ್ತಾ ಇದ್ದಾರೆ, ಎಷ್ಟೋ ಅಟೆಂಡರ್ ಬರ್ತಾರೆ, ಎಷ್ಟೋ ಸ್ಲೀಪರ್ಸ್ಗಳು ಬರ್ತಾರೆ. ಒಂದು ಲೆಕ್ಕಾಚಾರ ಇಲ್ವಾ? ಆ ಲೆಕ್ಕಾಚಾರ ಇಟ್ಕೊಳ್ಳೋಕೆ ಹೋಗ್ತಿದ್ದಾರೆ. ನೀವು ಕೆಲಸ ಮಾಡಿಲ್ಲ, ಡಿಸ್ಮಿಸ್ ಆಗಿ ಆಚೆ ಹೋಗ್ರಿ. ನಿಮ್ಗೆ ಹೋಗ್ತಿಲ್ಲ ಅಂತ ಹೇಳ್ಬಿಟ್ಟು ಯಾವಾಗ ನೋಡಿ KGF ಅಲ್ಲಿ ಒಂದೇ ಪ್ರಾಬ್ಲಮ್. ಒಂದು ಕೋಲಾರ ಹೋಗಿ, ಇಲ್ಲಾಂದ್ರೆ ಬೆಂಗಳೂರು ಹೋಗಿ, ಅಲ್ಲಿ ಹೋಗಿ ಬಂದು ಪ್ರಾಣ ಸತ್ತೋಗಿ ಬಂದ್ಬಿಡ್ತಾನೆ. ಲಾಸ್ಟ್ 15 ಡೇಸ್ ನೋಡಿದ್ರೆ KGF ಕಾಂಗ್ರೆಸ್ ಬ್ಲಾಕ್ ಪ್ರೆಸಿಡೆಂಟ್ ಮೊದಲೇ ಮುತ್ತ ಅವರು ಸೀರಿಯಸ್ ಆಗ್ಬಿಟ್ರು. ಅವಾಗ ನಾನೇ ನೈಟ್ 11 ನೈಟು ಕರ್ಕೊಂಡೋಗಿ ಅಡ್ಮಿಟ್ ಮಾಡಿದ್ದೀನಿ. ಆ ಟೈಮಲ್ಲಿ ಹೋದ್ರೆ ಅವ್ರಿಗೆ ಚಿಕಿತ್ಸೆ ಮಾಡೋಕೆ ಒಂದು ಯೋಗ್ಯತಿಲ್ಲ. ಒಂದು ಇಂಜೆಕ್ಷನ್ ಟ್ಯಾಬ್ಲೆಟ್ಲ ಕೋಲಾರ ಹೋಗ್ಬಿಟ್ಟು ಅವನೇ ರೆಫರ್ ಮಾಡಿ ಕಳಿಸ ಡಾಕ್ಟ್ರು. ಮತ್ತು ಇಂಥ ವ್ಯಕ್ತಿಗಳು ಮುನ್ನ XMLA ಭಕ್ತಸಲ ಇದ್ರು, ಅವನಿಗೆ ಇದೇ ಥರ ಆಯಿತು, ಅವನಿಗೆ ಆಟ ಸೆದ್ದೋಗ್ಬಿಟ್ಟ. ಮತ್ತು ಈ ಊರಲ್ಲಿ ಇರೋ ಹಾಸ್ಪಿಟ್ಲ್ ಯಾರು ಕಾಣುಕಲ್ಲ, ಇಷ್ಟು ದೊಡ್ಡ ಹಾಸ್ಪಿಟ್ಲ್ ಕಟ್ಟಿರೋದು, ದೊಡ್ಡ ಬಿಲ್ಡಿಂಗ್, ಹೊಸ ಹಳೆ ಬಿಲ್ಡಿಂಗ್ ಇದೆ ಅಂದ್ರೆ ದೊಡ್ಡ ಬಿಲ್ಡಿಂಗ್ ಕಟ್ಟಿನೂ ಜನಗಳದ್ದು ಯೂಸ್ ಇಲ್ಲ. ಮೇಯ್ನಾಗಿ ಕೇಳ್ತಾ ಇರೋದು ಏನಂದರೆ, ಪಲ್ಲವಿ ಮೆಡಿಕಲು ಮೇಲೆ ಮೇಯ್ನ ಅಧಿಕಾರಿಗಳು ಇಮಿಡಿಯೇಟ್ಲಿ ಹೋಗಿ ರೈಡ್ ಬಿಡಬೇಕು. GS ಬಿಲ್ ಹಾಕಲ್ಲ ಅವನು. ಬೇರೆ ಮಾತ್ರೆ MRS ಏನಿದೆ ಪ್ರೈಸ್ಗೆ ಮಾತ್ರೆ ಸೇಲ್ ಮಾಡ್ತಾನೆ. ಅವನ ಮೇಲೆ ಯಾರು ಅಧಿಕಾರಿಗಳು ಚೆಕ್ ಮಾಡಿದಾರಾ? ಅಮಲಾಕ್ ಖುರಾನ ಇರಲಿ, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಆಗಲಿ, ಪಲ್ಲವಿ ಮೆಡಿಕಲ್ ರೈಡ್ ಮಾಡಿದ್ದೀರಾ? ಯಾಕೆ ಇಷ್ಟೊಂದು ಬಿಲ್ ಮಾತ್ರೆ ಸೇಲ್ ಮಾಡ್ತೀರಾ? ಈ ಮಾತ್ರೆ ಎಲ್ಲಿಂದ ಬರ್ತಾ ಇದೆ? ರೇಟ್ಗೆ ಸೇಲ್ ಮಾಡ್ತಾರಾ? ಇದು GS ಬಿಲ್ ಹಾಕಿದಾರ ಅಂತ ಹೇಳ್ಬಿಟ್ಟು ಯಾರೋ ಚೆಕ್ ಮಾಡ್ತಾರಾ? ಯಾಕೆ ಅಧಿಕಾರಿಗಳು ಅಷ್ಟು ಅಲರ್ಟ್ ಆಗಿದ್ದಾರೆ? ಸಪೋಸ್ ಎಷ್ಟೋ ಅಧಿಕಾರಿಗಳು ಮಾತ್ರೆಗಳು ತಿನ್ಬಿಟ್ಟು ಪಬ್ಲಿಕ್ ಹಾಸ್ಪಿಟಲ್ ಪಲ್ಲವಿ ಮೆಡಿಕಲ್ ತಿನ್ನು ಸತ್ತೋಗ್ಬಿಟ್ಟಿದ್ದಾರೆ. ಓವರ್ ಡೋಸ್ ಕೊಡ್ತಾನೆ. ಯಾರೋ ಮಾತ್ರೆ ಚೆಕ್ ಮಾಡಿ ತಗೊಂಡಿದ್ದಾರಾ? ಅದು ಬಿಟ್ಟರೆ ಸ್ವರ್ಣ ಸ್ಕ್ಯಾನ್ ಸೆಂಟರ್ 5th ಕ್ರಾಸಲ್ಲಿ ಇದೆ.
ಅಲ್ಲಿ ಮೆರೀತಾರೆ, ಅಲ್ಲಿ ಹೋಗಿ ಸ್ಕ್ಯಾನ್ ತಗೊಂಡು ಬಾ. ಒಂದು ಸ್ಕ್ಯಾನ್ ತೊಗೊಳಕ್ಕೆ 1,000 ರೂಪಾಯಿ ಆಗುತ್ತೆ. ಒಂದು ದಿವಸಕ್ಕೆ 100 ಜನ ಸ್ಕ್ಯಾನ್ ತೊಗೊಳ್ತಾರೆ. ಅಂದರೆ ಒಂದು ದಿವಸಕ್ಕೆ 1 ಲಕ್ಷ ರೂಪಾಯಿ ಇನ್ಕಮ್ ಬರುತ್ತೆ. ಆ 1 ಲಕ್ಷ ಇನ್ಕಮಲ್ಲಿ ತಿಂಗಳಿಗೆ 30 ಲಕ್ಷ ಬರ್ತದೆ. ಆ 30 ಲಕ್ಷ ಬಂದರೆ ನಮಗೆ ಒಂದು ಆ ಸ್ಕ್ಯಾನ್ ಮಿಷನ್ ತೊಗೊಂಡು ಗೌರ್ಮೆಂಟ್ ಹಾಸ್ಪಿಟಲ್ ಹಾಕ್ಬೋದು. ಇದನ್ನು ಹಾಕಲ್ಲ. ಅವನು ಹೇಳ್ತಾನೆ ಸುರೇಶ್ ಡಾಕ್ಟ್ರ್ ಯಾವಾಗನೋ ಬರ್ತಾ ಇದೆ, ಸ್ಕ್ಯಾನ್ ಮಿಷಿನ್ ಬರ್ತಾ ಇದೆ, ಟ್ಯಾಬ್ಲೆಟ್ ಬರ್ತಾ ಇದೆ, ಬೆಡ್ ಬರ್ತಾ ಇದೆ, ಬಿಲ್ಡಿಂಗ್ ಬರ್ತಾ ಇದೆ, ಕತೆ ಹೇಳ್ತಾನೆ. ನಾನು ಸುಮಾರು ಸಲ ಗಲಾಟೆ ಮಾಡಿಬಿಡಿ ಸುರೇಶ್ ಡಾಕ್ಟ್ರ್ ಹತ್ರ. ಯಾಕೆ ಇಮಿಡಿಯೇಟ್ಲಿ ಗೌರ್ಮೆಂಟ್ ಅದು ಆಕ್ಷನ್ ತೊಗೊಳ್ತಾ ಇಲ್ಲ? ಇದೇ ಥರ ಬೆಳೆಸ್ಕೊಂಡು ಹೋಗಿದ್ರೆ ನಾಳೆ ಹೆಲ್ತ್ ಮಿನಿಸ್ಟರ್ ಗುಂಡಾರಾವ್ ಸರ್ ಹತ್ರ ಡೈರೆಕ್ಟಾಗಿ ನಮ್ಮ ಮೆಮೋ ಕೊಡೋಕೆ ಹೋಗ್ತಾ ಇದ್ದೀನಿ ನಾನು. ಅದೇ ಥರ DK ಶಿವಕುಮಾರ್ ಹತ್ರ ಡೆಪ್ಟಿ CM ಹತ್ರ ಹೋಗ್ತೀನಿ, CM ಹತ್ರ ಡೈರೆಕ್ಟಾಗಿ ತೊಗೊಂಡೋಗ್ತೀನಿ. ಇದು ಇಮಿಡಿಯೇಟ್ಲಿ ಸಾಲ್ವ್ ಮಾಡಬೇಕು. ಅದೇ ಥರ ಪಲ್ಲವಿ ಮೆಡಿಕಲ್ ಮೇಲೆ ಇಮಿಡಿಯೇಟ್ಲಿ ಸೀಲ್ ಮಾಡಬೇಕು. ಅವು ಒಳ್ಳೆ ಮಾತ್ರೆ ಕೊಡ್ತಾನ, ಇಲ್ಲ ಹಾಳಾಗಿ ಮಾತ್ರ ಲ್ಯಾಬ್ಸ್ ಆಗಿ ಮಾತ್ರ ಕೊಡ್ತಾನ, ಇಲ್ಲ ಯಾವ ಬಿಲ್ ಹಾಕ್ತಾನ, ಇಲ್ಲ GS ಬಿಲ್ ಹಾಕಿಲ್ಲ, MR ರೇಟೇ ಮಾಡ್ತಾನೆ. ಏಕೆ ಅಲ್ಲಿ ಗೌರ್ಮೆಂಟಲ್ಲಿ ಅಷ್ಟೊಂದು ಡಾಕ್ಟ್ರುಗಳು ಬರೋ ಪಲ್ಲವಿ ಮೆಡಿಕಲ್ ಹಾಕ್ತಾರೆ. ಪಲ್ಲವಿ ಮೆಡಿಕಲ್ಗೆ ಅವ್ರಿಗೇನು ಲಿಂಕ್? ಮತ್ತು ಕೊಂಡ್ಕೊಂಡ್ಬಿಟ್ರೆ ಎಲ್ಲ ಟ್ಯಾಬ್ಲೆಟ್ ತೊಗೊಂಡು ಅವ್ರ ಹತ್ರ ಮಾರಿಬಿಡ್ತಾರಾ? ನನ್ನ ಡೌಟ್ ಬಂದಿದೆ. ನನಗೆ ಮಾತ್ರ ಪಬ್ಲಿಕ್ ಎಲ್ಲ ಜನಗಳು ಡೌಟ್ ಬಂದಿದೆ. ಬಟ್ ಇಮಿಡಿಯೇಟ್ಲಿ ಅಧಿಕಾರಿಗಳು ಹೆಲ್ತ್ ಮಿನಿಸ್ಟ್ರು, ಡಿಸ್ಟ್ರಿಕ್ಟ್ ಹೆಲ್ತ್ ಮಿನಿಸ್ಟ್ರು, ಸ್ಟೇಟ್ ಹೆಲ್ತ್ ಮಿನಿಸ್ಟ್ರು ನಾಳೆ ಬಂದು ಇವು ಗೌರ್ಮೆಂಟ್ ಹಾಸ್ಪಿಟಲ್ ಎನ್ಕ್ವೈರಿ ಮಾಡಿ ಪಲ್ಲವಿ ಮೆಡಿಕಲ್ ಸೀಸ್ ಮಾಡ್ಕೊಂಡ್ಬಿಟ್ಟು ನಾನು ಬೇಡ್ಕೊಳ್ತೇನೆ. ಧನ್ಯವಾದಗಳು. ಜೈ ಕರ್ನಾಟಕ, ಜೈ ಭಾರತ್. தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.